ಮಗು. ಲೇಖಕರು ಡಾಕ್ಟರ್ ಅನುಪಮಾ ನಿರಂಜನ. ಅಧ್ಯಾಯ 1. ನೂತನ ವಧುವಿಗೆ. ಹೊಸದಾಗಿ ಮದುವೆಯಾದ ನಿಮಗೆ ಪ್ರಪಂಚವೆಲ್ಲ ಸುಂದರವಾಗಿ ಕಾಣುವುದು ಸ್ವಾಭಾವಿಕ. ಪತಿಯ ಪ್ರೀತಿಯ ರಶ್ಮಿ ಮೊಗ್ಗಾಗಿದ್ದ ನಿಮ್ಮನ್ನು ಹೂವಾಗಿ ಅರಳಿಸುತ್ತದೆ. ಆ ಹೂವಿನ ಪರಿಮಳ ಸುತ್ತಲೆಲ್ಲ ಪಸರಿಸುವಂತೆ ಮಾಡುತ್ತದೆ. ಮಧುಚಂದ್ರ ನಿಮ್ಮ ಬಾಳಿನ ಅಪೂರ್ವ ರಸನಿಮಿಷಗಳನ್ನೊಳಗೊಂಡ ಅವಧಿ. ಅದನ್ನು ಮುಗಿಸಿ ಬಂದ ನೀವು ಇನ್ನಷ್ಟು ಸುಂದರವಾಗಿ ಕಾಣುವಿರಿ. ಒಬ್ಬರನ್ನೊಬ್ಬರು ಹೆಚ್ಚು ಅರಿಯುತ್ತಾ ಹೋದ ಹಾಗೆ ನಿಮ್ಮಿಬ್ಬರ ಬಂಧನ ಇನ್ನಷ್ಟು ಬಿಗಿಯಾಗುವುದು. ನೀವು ಮತ್ತು ನಿಮ್ಮ ಪತಿ ಸ್ವೇಚ್ಛೆಯಾಗಿ ವಿಹರಿಸುತ್ತೀರಿ. ನೀವಿಬ್ಬರೂ ಓಡಾಡದ ತಾಣವಿಲ್ಲ, ಮೆಚ್ಚದ ಜಾಗ ಇಲ್ಲ. ಸಿನಿಮಾ, ಮಾರ್ಕೆಟ್ಟು, ಸಾಮಾನು ಹಾಗೂ ಸೀರೆ ಬಟ್ಟೆಗಳನ್ನು ಕೊಂಡುಕೊಳ್ಳುವಾಗ ಎಲ್ಲೆಲ್ಲೂ ನೀವು ಜೊತೆಯಾಗಿಯೇ ಇರುತ್ತೀರಿ. ಗಂಡನ ಮನೆ ಹೆಣ್ಣಿಗೆ ಶಾಶ್ವತ ಗ್ರಹ. ಅದನ್ನು ಸುಂದರಗೊಳಿಸಲು ಇಡೀ ದಿವಸವನ್ನು ವ್ಯಯಿಸುತ್ತೀರಿ. ಒಳ್ಳೊಳ್ಳೆಯ ಅಡುಗೆ ಮಾಡಿ ಗಂಡನನ್ನು ಮೆಚ್ಚಿಸಲು ಆಶಿಸುತ್ತೀರಿ. ಪತಿವರ್ಯನಿಗೆ ಇಷ್ಟವಾಗುವ ರೀತಿಯಲ್ಲಿ ಸಿಂಗರಿಸಿಕೊಳ್ಳುತ್ತೀರಿ. ಆತ ಒಲವು ತುಂಬಿದ ದೃಷ್ಟಿಯಿಂದ ನಿಮ್ಮನ್ನು ನೋಡಿದಾಗ ನೀವು ಪಟ್ಟ ಕಷ್ಟವೆಲ್ಲ ಸಾರ್ಥಕವೆನಿಸುತ್ತದೆ. ನಾನು ಅತ್ಯಂತ ಸುಖಿಯಾಗಿ ಇದ್ದೇನೆ, ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ರೂಪುಗೊಳ್ಳುತ್ತದೆ. ಇದು ನಿಜವೇ? ನಿಮ್ಮಲ್ಲಿ ಯಾವುದಕ್ಕೂ ಕೊರತೆಯಿಲ್ಲವೇ? ಇದೆ. ಕೊರತೆಯಿಲ್ಲದ ಜೀವನ ಉಂಟೆ? ಮದುವೆಯಾಗಿ ವರುಷವೊಂದು ಕಳೆಯುವ ಹೊತ್ತಿಗೆ ಇಬ್ಬರೇ ಇರುವುದು ಬೇಜಾರೆನಿಸುವುದಿಲ್ಲವೇ? ಅಕ್ಕಪಕ್ಕದ ಮನೆಯ ಮಗು ಅತ್ತಾಗ ನಿಮ್ಮ ಕಿವಿ ನಿಮಿರುವುದಿಲ್ಲವೇ? ಮುದ್ದಾದ ಒಂದು ಮಗುವನ್ನು ಯಾರಾದರೂ ಎತ್ತಿಕೊಂಡು ಹೋಗುತ್ತಿರುವಾಗ ಅದನ್ನು ನಾನೂ ಎತ್ತಿಕೊಳ್ಳಬೇಕು, ಮುದ್ದು ಮಾಡಬೇಕು ಎನಿಸುವುದಿಲ್ಲವೇ ನಿಮಗೆ? ಅಥವಾ ಕ್ಯಾಲೆಂಡರುಗಳಲ್ಲಿ ಮಗುವಿನ ಫೋಟೋ ನೋಡಿದಾಗ ಅಂಥ ಮಗು ಇದ್ದರೆ ಎಷ್ಟು ಚೆನ್ನ ಎಂದು ನಿಮ್ಮ ಕಣ್ಣುಗಳು ಬಯಸಲಾರವೆ? ಈ ಅತೃಪ್ತಿಯೇ ನಿಮಗಿರುವ ಕೊರತೆ. ಈ ಅತೃಪ್ತಿ ಅವಮಾನಕರ ಆದುದೇನೂ ಅಲ್ಲ. ಇದು ಸ್ತ್ರೀಗೆ ಅತ್ಯಂತ ಸಹಜವಾದ ಒಂದು ಬಯಕೆ. ಹೂವು ಒಣಗಿಬಿದ್ದು ಹೋದರೆ ಅದರ ಜನ್ಮ ನಿರರ್ಥಕ. ಅರಳಿದ ಕುಸುಮ ಕಾಯಾಗಿ, ಹಣ್ಣಾಗಿ, ಅದರ ಬೀಜಗಳು ಮುಂದೆ 100 ಗಿಡಗಳಿಗೆ ತಾಯಿಯಾಗಬೇಕು. ಮದುವೆಯಾದ ಕೆಲವು ದಂಪತಿಗಳು ನಮಗೆ 4-6 ವರ್ಷ ಮಕ್ಕಳೇ ಬೇಡ ಎಂದು ನಿರ್ಧರಿಸುತ್ತಾರೆ. ಇದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ. ನೀವು ಸಣ್ಣ ವಯಸ್ಸಿನವರಿರುವಾಗಲೇ ಮಕ್ಕಳನ್ನು ಪಡೆಯುವುದರಿಂದ ಪ್ರಸವದ ಸಮಯದಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ. ನಿಮ್ಮ ಪತಿಗೆ ಕೆಲಸದಿಂದ ನಿವೃತ್ತಿ ಆಗುವ ಹೊತ್ತಿಗೆ ಮಕ್ಕಳೆಲ್ಲ ದೊಡ್ಡವರಾಗಿರುತ್ತಾರೆ. ನನ್ನ ಸೊಸೆಗೆ ಮಕ್ಕಳಾಗಲಿಲ್ಲ ಎಂಬ ನಿಮ್ಮ ಅತ್ತೆಯ ಬಿರುನುಡಿ, ಅಥವಾ ಅವಳು ಬಂಜೆ ಎಂಬ ನಿಮ್ಮ ನೆರೆಹೊರೆಯವರ ಹೀನಾಯದ ಮಾತು ಇದರಿಂದಾಗಿ ತಪ್ಪುತ್ತದೆ. ಆದುದರಿಂದ ಮದುವೆಯಾದ 1-2 ವರ್ಷಗಳೊಳಗೆ ನೀವು ತಾಯಿಯಾಗುವುದು ಅತ್ಯಂತ ಸೂಕ್ತವಾದುದು. ಮಕ್ಕಳು ತಂದೆ ತಾಯಿಗಳನ್ನು ಬೆಸೆಯುವ ಕೊಂಡಿಗಳು. ಮಕ್ಕಳ ಆಟ, ನಗು ತುಂಬಿರುವ ಮನೆ ನಂದಗೋಕುಲದಂತೆ ನಳನಳಿಸುತ್ತದೆ. ಆ ಗೋಕುಲದ ಯಶೋದೆ ನೀವೇ ಅಲ್ಲವೇ? ಗರ್ಭಕೋಶದ ಬಗೆಗೆ. ನಾಳೆ ತಾಯಿಯಾಗಬೇಕಾದ ನೀವು ಮಗು ಹೇಗೆ ರೂಪುಗೊಳ್ಳುತ್ತೆ ಎಂಬುದನ್ನು ತಿಳಿದುಕೊಳ್ಳಬೇಕಾದುದು ಅಗತ್ಯ. ಮಗು ಸಣ್ಣ ಜೀವಾಣುವಿನಿಂದ ಉಗಮವಾಗಿ ಕಡೆಗೆ ಮಾನವ ಶಿಶುವಾಗಿ ರೂಪಾಂತರ ಹೊಂದುವುದು ಆಶ್ಚರ್ಯಕರವಾಗಿಯೂ ಅದ್ಭುತವಾಗಿಯೂ ನಿಮಗೆ ಕಾಣುತ್ತದೆ ಅಲ್ಲವೇ? ಆದರೆ ಮಗುವಿನ ಬೆಳವಣಿಗೆಯ ವಿವಿಧ ಹಂತಗಳನ್ನು ಗಮನಿಸಿದಾಗ ಅದು ಸರಳವೂ ಸಹಜವೂ ಅಹುದೆಂದು ನಿಮಗೆ ಅನಿಸಿದಿರದು. ಗರ್ಭಕೋಶದ ಮುಖ್ಯ ಕೆಲಸಗಳೆಂದರೆ ಗರ್ಭಧಾರಣೆ, ತಪ್ಪಿದ್ದಲ್ಲಿ ಮುಟ್ಟಾಗುವಿಕೆ. ಮೊದಲು ಪ್ರತಿ ತಿಂಗಳು ಸ್ತ್ರೀ ಮುಟ್ಟಾಗುವುದು ಹೇಗೆಂಬುದನ್ನು ತಿಳಿದುಕೊಳ್ಳೋಣ. ಗರ್ಭಕೋಶ, 2 ಅಂಡಾಶಯಗಳು, 2 ಡಿಂಬನಳಿಕೆಗಳು ಮತ್ತು ಯೋನಿ ಇವೆಲ್ಲವೂ ಕೂಡಿ ಜನನೇಂದ್ರಿಯಗಳು ಎನಿಸಿಕೊಳ್ಳುತ್ತವೆ. ಇವೆಲ್ಲವೂ ಹೊಟ್ಟೆಯ ಕೆಳಭಾಗದಲ್ಲಿದ್ದು ನಡುವಿನ ಮೂಳೆಯ ಹಂದರದಿಂದ ಸುತ್ತುವರಿಯಲ್ಪಟ್ಟಿವೆ. ಗರ್ಭಕೋಶ Sample complete. Ready to continue?